ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಮಗೆಲ್ಲ ತಿಳಿದಂತೆ ಜನಗಣತಿ 2027 ಪ್ರಥಮ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮನೆ ಮನೆಗೆ ಹೋಗಿ ಗಣತಿಯನ್ನು ಮಾಡುವಂಥ ಪ್ರಕ್ರಿಯೆ ನಾವೆಲ್ಲರೂ ಮಾಡಲಿಕ್ಕತ್ತೀವಿ. ಸೊ ಈಗಾಗಲೇ ಬಹಳಷ್ಟು ಸಾರಿ ನಾನು ಎಲ್ಲರೊಂದಿಗೆ ಹಂಚಿಕೊಂಡಿರುವಂತೆ ಏನು ಸಂದೇಶವನ್ನು ಹಂಚಿಕೊಂಡಿದ್ದೀನಿ. ಭಾರತ ಸರ್ಕಾರ ಸ್ವಯಂ ಗಣತಿಯ ಅವಕಾಶವನ್ನು ನಮಗೆ ವೆಬ್ಸೈಟ್ ಮೂಲಕ ಅನುಕೂಲ ಮಾಡಿಕೊಟ್ಟಿದೆ. www.census.ac.gov.in ಅಂತ ಹೇಳಿ ಈ ವೆಬ್ ಪೋರ್ಟಲನ್ನು ನೀವು ಓಪನ್ ಮಾಡಿದ್ರಿ ಅಂತಂದರೆ ಸಾರ್ವಜನಿಕರು ನಿಮ್ಮ ಮನೆಯ ಗಣತಿಯನ್ನು ನೀವೇ ಮಾಡಬಹುದಾಗಿರ್ತದೆ. ಇದರಿಂದ ತಮ್ಮ ಸಮಯ ಉಳಿತಾಯ ಆಗ್ತದೆ. ಅದರಲ್ಲಿ ಬರುವಂಥ 34 ಪ್ರಶ್ನೆಗಳಿಗೆ ನಿಖರವಾದಂತಹ ಉತ್ತರಗಳನ್ನು ನೀವು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಏಪ್ರಿಲ್ 15ರಿಂದ ಮೇ 15ವರೆಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಗಣತಿದಾರರಾಗಿ ತಮ್ಮ ಮನೆಗಳಿಗೆ ಬಂದು ಇದೇ ಮಾಹಿತಿಯನ್ನು ಅವರು ಪಡ್ಕೊಳ್ಳುವಂಥ ವ್ಯವಸ್ಥೆನೂ ಇದೆ. ಆದರೆ ಮುಖ್ಯವಾಗಿ ನೀವು ಸಾರ್ವಜನಿಕರು ಸ್ವತಃ ನಿಮ್ಮ ಗಣತಿಯನ್ನು ನೀವೇ ಮಾಡಿಕೊಳ್ಳುವಂಥ ಅವಕಾಶವನ್ನು ಡಿಜಿಟಲ್ ರೂಪದಲ್ಲಿ ಏನು ಕೇಂದ್ರ ಸರ್ಕಾರ ಜನಗಣತಿಯನ್ನು ಪರಿಚಯ ಮಾಡಿದೆ, ಇದನ್ನು ಸಾಕಾರಗೊಳಿಸೋದಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು. ಈಗಾಗಲೇ ಹೇಳಿರುವಂತಹ ವೆಬ್ ಲಿಂಕನ್ನು ಬಳಸಿಕೊಂಡು ಸ್ವಯಂ ಗಣತಿಯನ್ನು ಮಾಡಿ ನಂತರದಲ್ಲಿ ಏಪ್ರಿಲ್ 15ರಿಂದ ಮೇ 15ರವರೆಗೂ ಗಣತಿದಾರರು ಇಡೀ ರಾಜ್ಯಾದ್ಯಂತ ಎಲ್ಲ ಮನೆಗಳಿಗೂ ಬರ್ತಾರೆ. ಇವೇ ಪ್ರಶ್ನೆಗಳನ್ನು 34 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಗಣತಿ ಪ್ರಕ್ರಿಯೆಯನ್ನು ಅವರು ಮುಕ್ತಾಯಗೊಳಿಸ್ತಾರೆ. ಸೊ ಸ್ವಯಂ ಗಣತಿಯನ್ನು ಮಾಡೋದ್ರಿಂದ ತಮ್ಮ ಸಮಯ ಮತ್ತು ಗಣತಿದಾರರ ಸಮಯ ಮತ್ತು ನಾವೇನು ಡಿಜಿಟಲ್ ಮೋಡ್ನಲ್ಲಿ ಮಾಡ್ಲಿಕ್ಕತ್ತೀವಿ ಇದರದ್ದು ಒಂದು ಪರ್ಪಸ್ ಸರ್ವ್ ಆಗುವಂತಹ ಒಂದು ಆಶಯ ಇರ್ತದೆ. ಆದ್ದರಿಂದ ತಾವೆಲ್ಲರೂ ಸ್ವಯಂ ಗಣತಿಯನ್ನು ಮಾಡಿಕೊಳ್ಳಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಜಮಖಂಡಿ ನಗರದಲ್ಲಿ ನಿನ್ನೆ ಈ ವಿಷಯವಾಗಿಯೇ ನಾವು ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಸಾರ್ವಜನಿಕರೆಲ್ಲರೂ ಈ ಒಂದು ಪ್ರಕ್ರಿಯೆಯನ್ನು ಬಳಸ್ಕೋಬೇಕು ಮತ್ತು ಸ್ವಯಂ ಗಣತಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತೀವಿ.